ಪಂಚರಾಜ್ಯ ಚುನಾವಣೆಗಳ ಘೋಷಣೆ ಆಗಿದ್ದಾವೆ. ಅವುಗಳ ಭಾಗವಾಗಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಗ್ಯಾರಂಟಿ ಘೋಷಣೆಗಳ ಭರಾಟೆ. ಎಐಎಡಿಎಂಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಘೋಷಣೆಗಳ ವಿಷಯದಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು 2023ರಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂದಿದ್ದು. ಆ ಮಾದರಿಯನ್ನು ಇನ್ನೂ ಬೇರೆ ಬೇರೆ ರಾಜ್ಯಗಳು ಅನುಸರಿಸಿದವು. ಹೆಣ್ಮಕ್ಕಳಿಗೆಲ್ಲ ಫ್ರೀ ಬಸ್ ಅಂತ. ಎಐಎಡಿಎಂಕೆಯವರು ಲಿಂಗ ಭೇದವನ್ನೇ ತೆಗೆದುಬಿಟ್ರು. ಅದರಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರಿಗೂ ಉಚಿತ ಪ್ರಯಾಣ. ಕೆಲವಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಫ್ರೀ ಘೋಷಣೆ ಮಾಡಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ತಿಂಗಳಿಗೆ 2,000, ಕುಟುಂಬಕ್ಕೆ ಒಂದು ವರ್ಷಕ್ಕೆ 10,000 ಪ್ರತ್ಯೇಕ, ಒಂದೇ ಸಲಕ್ಕೆ 10,000. ಉಚಿತ ಅಕ್ಕಿಯ ಜೊತೆ ಎಣ್ಣೆ ಬೇಳೆ ಕೂಡ 297 ಭರವಸೆಗಳನ್ನು ಕೊಟ್ಟು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಎಐಎಡಿಎಂಕೆ. ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತನಾಥ್. ಪ್ರಶಾಂತ್, ಗೆಲ್ಲುವ ಸಾಧ್ಯತೆಯೇ ಇಲ್ಲ ಅನ್ನುವ ಪಕ್ಷದವರು ಬಾಯಿಗೆ ಬಂದಂಗೆ ಘೋಷಣೆಗಳನ್ನು ಮಾಡಿರ್ತಾರೆ ಕೆಲವು ಸಲ. ಎಐಎಡಿಎಂಕೆ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುವ ಸಾಧ್ಯತೆ ಇದೆ ರೀ ಇಲ್ಲಿ? ಅಲ್ಲ ನೋಡಿ ಅಜಿತ್, ಈಗ ಇಡೀ ಕಾಂಪಿಟೇಟಿವ್ ಗ್ಯಾರಂಟಿ ಪಾಲಿಟಿಕ್ಸ್ ದೇಶದಲ್ಲಿ ಏನು ಶುರುವಾಗಿದೆ, ಇದು ಮೊದಲು ಶುರುವಾಗಿದೆ ತಮಿಳುನಾಡಿನಲ್ಲಿ. ಅಂದರೆ ಕಲರ್ ಟಿ ವಿ ಜಯಲಲಿತಾ ಯಾವಾಗ ಘೋಷಣೆ ಮಾಡಿದರು? ಹೌದು. ಕರುಣಾನಿಧಿ ಅದನ್ನು ಯಾವಾಗ ಘೋಷಣೆ ಮಾಡಿದರು, ಏನೇನು ಕೊಡ್ತೀವಿ ಅಂತಕ್ಕಂಥದ್ದನ್ನು. ಹೀಗಾಗಿ ಇಡೀ ತಮಿಳುನಾಡಿನ ರಾಜಕಾರಣದಲ್ಲಿ ಗ್ಯಾರಂಟಿ ಪ್ಲೇಸ್ ಎ ವೆರಿ ವೈಟಲ್ ಆ್ಯಂಡ್ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಡಿ ಎಮ್ ಕೆ ಗ್ಯಾರಂಟಿ ಕೊಟ್ಟಾಗ ಎಐಡಿಎಂಕೆನೂ ಕೊಡುತ್ತೆ. ಇಲ್ಲಿ ಹೆಂಗೆ ನಾವು ಕಾಂಗ್ರೆಸ್ ಕೊಟ್ಟಾಗ ಬಿ ಜೆ ಪಿನೂ ಕೊಡ್ಲಿಕ್ಕೆ ಶುರು ಮಾಡ್ತು. ಆಮ್ ಆದ್ಮಿ ಪಕ್ಷದ ನೋಡಿ ಕಾಂಗ್ರೆಸ್ಸದ್ದು ನೋಡಿ ಬಿ ಜೆ ಪಿ ಕೊಡ್ತು. ಹಾಗೆ ತಮಿಳುನಾಡಿನ ರಾಜಕಾರಣದಲ್ಲಿ ಇವತ್ತು ಗ್ಯಾರಂಟಿಗಳು ಅನಿವಾರ್ಯ ಅನ್ನುವ ಸ್ಥಿತಿಗೆ ಬಂದು ತಲುಪಿವೆ. ಅದಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ. ವೆನ್ ಯು ಡೋಂಟ್ ಹ್ಯಾವ್ ಎ ಸ್ಟ್ರಾಂಗ್ ಫೋಕಸ್ಡ್ ಲೀಡರ್ಶಿಪ್, ಕರೆಕ್ಟ್, ಜನ ಬೇರೆ ರೀತಿಯ ಫೋಕಸ್ಸನ್ನು ಬಯಸ್ತಾರೆ. ಈಗ ಕರುಣಾನಿಧಿ ಮತ್ತು ಜಯಲಲಿತಾ ಇದ್ದಾಗಲೂ ಇದು ನಡೆದಿತ್ತು. MGR ಕಾಲದಿಂದಲೂ ಕೂಡ ತಮಿಳುನಾಡಿನಲ್ಲಿ ಈ ರೀತಿಯ ಪುಕ್ಕಟೆಯ ಘೋಷಣೆಗಳು ದೊಡ್ಡ ಪ್ರಮಾಣದಲ್ಲಿ ನಡೆದಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕರುಣಾನಿಧಿ ಮತ್ತು ಜಯಲಲಿತಾ ರಾಜಕಾರಣದಿಂದ ನೇಪಥ್ಯ ಅಥವಾ ತೀರಿಕೊಂಡ ಮೇಲೆ ಬಹುತೇಕ ಡಿ ಎಮ್ ಕೆಗೂ ಕೂಡ ಆ ಮಟ್ಟದ ಸ್ಟ್ರಾಂಗ್ ಲೀಡರ್ಶಿಪ್ ಇಲ್ಲ. ಸ್ಟಾಲಿನ್ ಏನು ಪಾಪ್ಯುಲರ್ ಲೀಡರ್ ಅಲ್ಲ. ಕರೆಕ್ಟ್. ಸ್ಟಾಲಿನ್ ಹ್ಯಾಸ್ ಅ ಸಾಫ್ಟ್ ಸ್ಕಿಲ್ಸ್, ತನ್ನ ಲೀಡರ್ಶಿಪ್ಪನ್ನು ಉಳಿಸ್ಕೊಂಡಿದ್ದಾರೆ. ಎಐಎಡಿಎಂಕೆಗೆ ಜಯಲಲಿತಾ ನಿಧನದ ನಂತರ ಅಧಿಕಾರ ಇದ್ದಾಗ ಲೀಡರ್ಶಿಪ್ ಇತ್ತು. ಅಧಿಕಾರ ಹೋದ್ಮೇಲೆ ಆ ಲೀಡರ್ಶಿಪ್ ಹೋಗಿದೆ. ಬಟ್ ಡಿ ಎಮ್ ಕೆ ಮತ್ತು ಎಐಎಡಿಎಂಕೆಯ ಕ್ಯಾಡರ್ ಮಧ್ಯೆ ಇರ್ತಕ್ಕಂಥ ಪೈಪೋಟಿಯ ಕಾರಣದಿಂದ ಕ್ಯಾಡರ್ ದೊಡ್ಡ ಪ್ರಮಾಣದಲ್ಲಿ ಗುಳೆ ಹೋಗಿಲ್ಲ ಎಐಎಡಿಎಂಕೆ. ಹೀಗಾಗಿ ಡಿ ಎಮ್ ಕೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಟ್ ನ್ಯಾಚುರಲ್ ಎಐಎಡಿಎಂಕೆ ಕೂಡ ಯಾವ ಪ್ರಮಾಣದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಿದ್ದಾರೆ. ಬಸ್ಸಿಗೆ ಕಂಡಕ್ಟರೇ ಬೇಡ ರೀ ಇವ್ರು ಹೇಳೋದು. ಬಸ್ಸಿಗೆ ಕಂಡಕ್ಟರೇ ಬೇಡ ಅಂತ, ಕಂಡಕ್ಟರ್ ಹಾಕಬೇಕು, ಟಿಕೆಟೇ ಇಲ್ಲ ಅಂದಮೇಲೆ ಗಂಡು ಹೆಣ್ಣು ಎಲ್ರಿಗೂ ಫ್ರೀ. ಇದಕ್ಕೆ ಏನಾಗುತ್ತೆ, ಅಂತಿಮವಾಗಿ ಪಾಲಿಟಿಕ್ಸು ಇರ್ಬೋದು, ಲಾಜಿಕ್ಕನ್ನು ಕಳ್ಕೊಳ್ತಾ ಹೋಗುತ್ತಿದೆ. ಹೌದು. ನೀವು ಎಲ್ರಿಗೂ ಫ್ರೀ ಅಂತಕ್ಕಂಥದ್ದು ಆದರೆ ಹಾಗಾದರೆ ಬಸ್ಸೇ ಫ್ರೀ ಅಲ್ವಾ ಅದು? ಹೌದು. ನೀವು ಎಲ್ಲಿಂದ ಎಲ್ಲಾದರೂ ಹತ್ತಿರ ಬಸ್ ಫ್ರೀ ಅಂತಕ್ಕಂಥದ್ದು ಕೊನೆಗೆ ಇದು ನನಗನ್ಸುತ್ತೆ ಇಟ್ ವಿಲ್ ಟೇಕ್ ಎ ಫುಲ್ ಸರ್ಕಲ್. ಗ್ಯಾರಂಟಿ ಈಗ ಕರ್ನಾಟಕದಲ್ಲೇ ನಾವು ನೋಡ್ತಾ ಇದ್ದೀವಿ, 3 ವರ್ಷದಲ್ಲಿ ಸರ್ಕಾರ ಹೈರಾಣಾಗಿ ಹೋಗಿದೆ. ಹೌದು. ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೊಂದು ರೀತಿ ಬಿಸಿ ತುಪ್ಪ ಇದ್ದಂಗೆ, ನುಂಗಂಗೂ ಇಲ್ಲ ಉಗಳಂಗೂ ಇಲ್ಲ, ಆ ರೀತಿ ಗ್ಯಾರಂಟಿ ಪೊಸಿಷನ್ ಬಂದು ತಲುಪಿದೆ. ತಮಿಳುನಾಡಿನಲ್ಲಿ ಇದು ಮೊದಲಿಂದಲೂ ಕೂಡ ಇತ್ತು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ. ಯಾಕಂದರೆ ಆ ರೀತಿಯ ಚೆರಿಷ್ಮೆಟಿಕ್ ಲೀಡರ್ಶಿಪ್ ಇದ್ದಾಗ ನೀವು ಲೋಕಲುಭಾವನ್ ಅಂತಾರಲ್ಲ, ಜನರನ್ನು ಮನವೊಲಿಸಲಿಕ್ಕೆ ಏನೆಲ್ಲ ಘೋಷಣೆಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಆ ಘೋಷಣೆಗಳನ್ನು ಪಕ್ಷಗಳು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.